ಇದರ ಜೊತೆಗೆ ಮೊದಲ ಹಂತದ ನೇರ ಮಾತುಕತೆ ಆಗಿದೆ ಅನ್ನೋದು ವಿದೇಶಾಂಗ ಕಾರ್ಯದರ್ಶಿ ಮಿಸ್ತ್ರಿಯಿಂದ ಬಂದಿರುವ ಮಾಹಿತಿ. ಪಾಕಿಸ್ತಾನ ಡೆಫಿನೆಟ್ಲಿ ಹಿಂಗಿದ್ದೊಂದು ಪ್ರಯತ್ನ ಮಾಡುತ್ತೆ ಅಂತ ನಿರೀಕ್ಷೆ ಇತ್ತು. ಆ ಮಾತುಕತೆ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯ ಆಗಿದೆಯಾ ಇಲ್ಲಿವರೆಗೆ? ಪಾಕಿಸ್ತಾನದ ಮೇಲೆ ಭಾರತ ಒಂದು ಫುಲ್ ಸ್ಕೇಲ್ ಅಟ್ಯಾಕ್ ಅನ್ನ ಮಾಡುವುದಕ್ಕೆ ನಿರ್ಧಾರ ಮಾಡ್ತು. ಯಾಕಂದ್ರೆ ಮೊದಲಿಗೆ ಭಾರತ ಕೇವಲ ಪಾಕಿಸ್ತಾನದ ಉಗ್ರ ನೆಲೆಗಳನ್ನಷ್ಟೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಅದಾದ ನಂತರ ಪಾಕಿಸ್ತಾನ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿದಾಗ ಭಾರತ ಒಂದು ಫುಲ್ ಸ್ಕೇಲ್ ವಾರ್ಗೆ ಸಿದ್ಧ ಆಗಿತ್ತು. ಅಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಪಾಕಿಸ್ತಾನದ ಪ್ರಮುಖ ವಾಯು ನೆಲೆಗಳನ್ನು ಮತ್ತು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ 5 ಗಂಟೆಯವರೆಗೆ ದಾಳಿಯನ್ನು ಮುಂದುವರಿಸಿತ್ತು. ಆಗ ಪಾಕಿಸ್ತಾನಕ್ಕೆ ಅರ್ಥವಾಯಿತು ಇದು ಮತ್ತೊಂದು ಯುದ್ಧಕ್ಕೆ ಕಾರಣವಾಗುತ್ತೆ ಅಂತ. ಅದಾದ ನಂತರ ಪಾಕಿಸ್ತಾನದಿಂದಲೇ ಪ್ರಸ್ತಾಪ ಬಂತು. ಮಧ್ಯಾಹ್ನ ಸುವರ್ಣ ನ್ಯೂಸ್ನಲ್ಲಿ ನಾವು ಕೂಡ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. DGMO ಮಟ್ಟದ ಭಾರತದ ಅಧಿಕಾರಿಗೆ ಪಾಕಿಸ್ತಾನದಿಂದ ಮೊದಲ ಕರೆ ಬಂತು. ಅವರ ಮಧ್ಯದಲ್ಲಿ ಮಾತುಕತೆಯಾಯಿತು. ಲೆಫ್ಟಿನೆಂಟ್ ಜನರಲ್ ನೇತೃತ್ವದ ಅಧಿಕಾರಿ DGMO ಪೊಸಿಷನ್ ಅನ್ನು ಹೋಲ್ಡ್ ಮಾಡ್ತಾರೆ. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅಂದರೆ ಯಾವುದೇ ರೀತಿಯ ಮಿಲಿಟರಿ ಆಪರೇಷನ್ಸ್ಗಳ ನಿರ್ಣಯವನ್ನು ತೆಗೆದುಕೊಳ್ತಾರೆ ಮತ್ತು ಮಿಲಿಟರಿ ಪ್ರಿಪ್ರೇಷನ್ಸು, ನಿಯೋಜನೆ ಮತ್ತು ದಾಳಿಯ ಬಗ್ಗೆ ನೇತೃತ್ವ ಅವರದ್ದಿರುತ್ತೆ. ಅವರ ಮಟ್ಟದಲ್ಲಿ ಒಂದು ಮಾತುಕತೆ ಆಯಿತು. ಆ ಮಾತುಕತೆಯ ನಂತರ ಈಗ ಕದನ ವಿರಾಮಕ್ಕೆ ಒಪ್ಪುವ ನಿರ್ಧಾರಕ್ಕೆ ಪಾಕಿಸ್ತಾನ ಬಂತು. ಪಾಕಿಸ್ತಾನದ ಪ್ರಸ್ತಾಪದ ಬೆನ್ನಲ್ಲೇ ಭಾರತ ಕೂಡ ಒಪ್ಕೊಂಡಿದೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಅಮೆರಿಕದ ಮಧ್ಯಸ್ಥಿಕೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದರೆ ಭಾರತ ಈಗ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಅಮೆರಿಕದ ಮಧ್ಯಸ್ಥಿಕೆ ನಂತರ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಭಾರತದ ಅಧಿಕೃತ ಸ್ಟ್ಯಾಂಡ್ ಇರೋದು ಮೂರನೇ ದೇಶ ಭಾರತ ಮತ್ತು ಪಾಕಿಸ್ತಾನದ ವಿಷಯದಲ್ಲಿ ಬರುವಂತಿಲ್ಲ ಅನ್ನೋದು ಭಾರತದ ಅಧಿಕೃತ ಸ್ಟ್ಯಾಂಡು. ಇದು ಬೈಲ್ಯಾಟರಲ್ ಇಶ್ಯೂ, ದ್ವಿಪಕ್ಷೀಯ ಸಮಸ್ಯೆ, ನಾವು ಮಾತ್ರ ಮಾತುಕತೆಯನ್ನು ಮಾಡ್ತೀವಿ ಅನ್ನೋದು ಹಲವು ವರ್ಷಗಳಿಂದ ಭಾರತದ ಸ್ಟ್ಯಾಂಡ್ ಆಗಿದೆ. ಆ ಕಾರಣಕ್ಕಾಗಿ ಟ್ರಂಪ್ ಅವರ ಟ್ವೀಟನ್ನಾಗಲಿ, ಟ್ರಂಪ್ ಅವರ ಹೇಳಿಕೆಯನ್ನಾಗಲಿ ಅಥವಾ ವಿದೇಶಾಂಗ ಸಚಿವರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗಳ ಹೇಳಿಕೆಯನ್ನಾಗಲಿ ಭಾರತ ಉಲ್ಲೇಖ ಮಾಡಿಲ್ಲ. ಆದರೆ ಮಿಸ್ರಿ ಹೇಳೋದು ಈಗ ಕದನ ವಿರಾಮ 5 ಗಂಟೆಯಿಂದ ಜಾರಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ದಾಳಿ ಮತ್ತು ಪ್ರತಿದಾಳಿ ಯಾವುದೂ 5 ಗಂಟೆಯ ನಂತರ ಆಗ್ತಾ ಇಲ್ಲ ಮತ್ತು 12ನೇ ತಾರೀಕಿಗೆ ಒಂದು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಅಂದರೆ DGMO ಮಟ್ಟದ ಅಧಿಕಾರಿಗಳ ಸಭೆ ಇದೆ. ಆ ಸಭೆಯಲ್ಲಿ ಮುಂದೇನು ಅನ್ನೋದರ ಬಗ್ಗೆ ಚರ್ಚೆಗಳಾಗುತ್ತವೆ ಅನ್ನುವ ಹೇಳಿಕೆಯನ್ನು ವಿದೇಶಾಂಗ ಇಲಾಖೆ ರಿಲೀಸ್ ಮಾಡಿದೆ. ಶಶಿ, ಭಾರತ ಫುಲ್ ಫ್ಲೆಡ್ಜ್ಡ್ ವಾರ್ಗೆ ನಾವು ರೆಡಿ ಇದ್ದೀವಿ ಆ್ಯಂಡ್ ಯುದ್ಧದ ಸನ್ನಿವೇಶ ಸೃಷ್ಟಿ ಮಾಡಿದ್ರೆ ನಾವು ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಬೆಳಗ್ಗೆಯೂ ಕೂಡ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಆದರೆ ಈಗ ಕದನ ವಿರಾಮ ಘೋಷಣೆ ಆಗಿದೆ ನಿಜ, ಆದರೆ 12ನೇ ತಾರೀಕಿನ ದಿನ ಸಭೆಯಲ್ಲಿ ಭಾರತದ ಸ್ಟ್ಯಾಂಡ್ ಏನಾಗಿರುತ್ತೆ? ಈಗಷ್ಟೇ ಭಾರತದ ವಿದೇಶಾಂಗ ಸಚಿವರು ಟ್ವೀಟ್ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಕದನ ವಿರಾಮದ ಬಗ್ಗೆ ಟ್ವೀಟ್ ಮಾಡಿದೆ. ಫೈರಿಂಗ್ ಮತ್ತು ಮಿಲಿಟರಿ ಆಕ್ಷನ್ ಅನ್ನು ಸದ್ಯದಿಂದಲೇ ಸ್ಟಾಪ್ ಮಾಡಲಾಗಿದೆ ಅಂತ ಜೈಶಂಕರ್ ಟ್ವೀಟ್ ಮಾಡಿ ಹೇಳ್ತಾ ಇದ್ದಾರೆ. ಮಾರ್ಕೋ ರೂಬಿಯೋ ಟ್ವೀಟ್ನ ನಂತರ ಭಾರತ ಸರ್ಕಾರದಿಂದ ಬರ್ತಾ ಇರುವಂತಹ ಅಧಿಕೃತ ಸ್ಟೇಟ್ಮೆಂಟ್ ಇದು ಜೈಶಂಕರ್ ಅವರದು. ಭಾರತ ಟೆರರಿಸಂನ ವಿರುದ್ಧವಾಗಿ ಭಾರತ ಯಾವಾಗಲೂ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. ಯಾವುದೇ ರೀತಿಯ ಉಗ್ರವಾದ ಇರಲಿ, ಆ ಉಗ್ರವಾದದ ವಿರುದ್ಧ ಭಾರತದ ಹೋರಾಟ ಯಾವಾಗಲೂ ಇದೆ, ಅದು ಮುಂದುವರಿಯುತ್ತೆ ಎನ್ನುವಂತಹ ಜೈಶಂಕರ್ ಅವರ ಟ್ವೀಟ್ ಇದು. ಅಂದರೆ ಉಗ್ರವಾದದ ವಿರುದ್ಧ, ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ ನಿರಂತರ ಅನ್ನುವಂತಹ ಟ್ವೀಟ್ ಅನ್ನ ಜೈಶಂಕರ್ ಮಾಡಿದ್ದಾರೆ. ಕದನ ವಿರಾಮ ಒಂದು ಕಡೆ ಜಾರಿ ಆಗ್ತಾ ಇದೆ, ಮತ್ತೊಂದು ಕಡೆ ಜೈಶಂಕರ್ ಅವರ ಈ ಹೇಳಿಕೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಂದರೆ ಉಗ್ರವಾದದ ವಿರುದ್ಧ ಭಾರತದ ಹೋರಾಟ ನಿರಂತರವಾಗಿರುತ್ತೆ, ಆದರೆ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನು ಮಾಡ್ತಿದ್ವಲ್ಲ ಅದಕ್ಕೆ ಮಾತ್ರ ಕದನ ವಿರಾಮ ಅಂತ ಸ್ಪಷ್ಟವಾಗಿ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. India and Pakistan have today worked out an understanding on stoppage of firing and military action. ಅಂದರೆ ಎರಡೂ ದೇಶಗಳ ಮಧ್ಯೆ ಇದ್ದಂತಹ ಗುಂಡಿನ ದಾಳಿಗಳು ನಿಲ್ಲುತ್ತವೆ, ಮಿಲಿಟರಿ ಆಕ್ಷನ್ಗಳು ನಿಲ್ಲುತ್ತವೆ, ಆದರೆ ಉಗ್ರವಾದದ ವಿರುದ್ಧ ಭಾರತದ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಟ್ವೀಟ್ ಅನ್ನ ಜೈಶಂಕರ್ ಮಾಡಿದ್ದಾರೆ. ಅಂದರೆ ಭಾರತದ ವಿರುದ್ಧ ಇನ್ನು ಮುಂದೆ ಯಾವುದೇ ರೀತಿಯ ಉಗ್ರ ಕೃತ್ಯಗಳಾದಾಗ ಅದರ ವಿರುದ್ಧ ಹೋರಾಟ ಮಾಡುವ ಹಕ್ಕು ಭಾರತಕ್ಕೆ ಇದ್ದೇ ಇರುತ್ತೆ ಅನ್ನೋದನ್ನ ಜೈಶಂಕರ್ ಈ ಟ್ವೀಟ್ನ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸೇನಾಧಿಕಾರಿಗಳ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು.
ಇನ್ನು ಮುಂದೆ ಯಾವುದೇ ರೀತಿಯ ಉಗ್ರ ಕೃತ್ಯಗಳನ್ನು ಭಾರತ ಅದ ಯುದ್ಧಕ್ಕೆ ಆಹ್ವಾನ ಅನ್ನುವ ರೀತಿಯಲ್ಲೇ ಪರಿಗಣಿಸಲಾಗುತ್ತೆ ಎನ್ನುವ ಸ್ಪಷ್ಟ ನೀತಿಯನ್ನ ರೂಪಿಸಿದೆ ಅನ್ನುವಂತಹ ಹೇಳಿಕೆಗಳು ಬಂದವು. ಅದಾದ ನಂತರ ಕದನ ವಿರಾಮದ ಜಾರಿಯ ಪ್ರಸ್ತಾಪ ಆಗಿದೆ. ಆ ನಂತರ ಜೈಶಂಕರ್ ಅವರು ಈಗ ಟ್ವೀಟ್ ಮಾಡಿದ್ದಾರೆ, ಉಗ್ರವಾದದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ, ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ನಾವೇನು ದಾಳಿ ಮಾಡ್ತಾ ಇದ್ವಿ ಆ ದಾಳಿ ನಿಲ್ಲುತ್ತೆ. ಅಂದರೆ ಜೈಶಂಕರ್ ಅವರ ಈ ಟ್ವೀಟ್ ಅನ್ನು ನೋಡಿದ್ರೆ ಭಾರತದ ಮೇಲೆ ಉಗ್ರ ದಾಳಿಗೆ ಪಾಕಿಸ್ತಾನ ಏನಾದರೂ ತನ್ನ ನೆಲವನ್ನು ಬಳಕೆ ಮಾಡಿದ್ರೆ, ತನ್ನ ಇನ್ಫ್ರಾಸ್ಟ್ರಕ್ಚರನ್ನು ಉಗ್ರರಿಗೆ ಕೊಟ್ಟರೆ, ಉಗ್ರರ ಸಂಘಟನೆಗಳಿಗೆ ಕೊಟ್ಟರೆ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ಈಗ ರಿಲೀಸ್ ಮಾಡಲಾಗಿದೆ. ಜೈಶಂಕರ್ ಅವರ ಟ್ವೀಟ್ನಿಂದ ಇದು ಸ್ಪಷ್ಟ ಆಗುತ್ತೆ. ಕದನ ವಿರಾಮ ಜಾರಿ ಇದೆ, ಉಗ್ರರ ವಿರುದ್ಧದ ಹೋರಾಟ ನಿರಂತರವಾಗಿ ಇರುತ್ತೆ ಅನ್ನುವಂತಹ ಟ್ವೀಟ್ ಇದು. ರೈಟ್ ಶಶಿ, 12ನೇ ತಾರೀಕು ಹಾಗಾದ್ರೆ ಈ ನಿಲುವೇನಿದೆ, ಜೈಶಂಕರ್ ಅವರ ಈ ಟ್ವೀಟಿನ ನಿಲುವೇನಿದೆ ಅದೇ ಭಾರತದ ನಿಲುವು ಆಗಿರುತ್ತೆ. ಸೊ ಇಂಟ್ರೆಸ್ಟಿಂಗ್ಲಿ 12ನೇ ತಾರೀಕು ಏನು ನಡೆಯುತ್ತೆ ಅನ್ನೋದು ಈಗ ಎಲ್ಲರ ಕುತೂಹಲ. 12ನೇ ತಾರೀಕಿಗೆ ಇವತ್ತು ಮಧ್ಯಾಹ್ನ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರಿಂದ ಒಂದು ಕರೆ ಭಾರತದ DGMOಗೆ ಬಂತು. ಆ ಮೂಲಕವಾಗಿ ಒಂದು ಮಾತುಕತೆ ಆರಂಭ ಆಯಿತು. ಯಾಕಂದರೆ ಪಹಲ್ಗಾಮ್ ದಾಳಿಯಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯಾವುದೇ ರೀತಿಯ ಮಾತುಕತೆ ಆರಂಭ ಆಗಿರಲಿಲ್ಲ. ಯಾವಾಗ ಭಾರತ ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ತೀವ್ರಗೊಳಿಸ್ತೋ ಅದರ ಭಾರತದ ವಾಯುದಾಳಿಗೆ ಪಾಕಿಸ್ತಾನದ ಬಹುತೇಕ ಏರ್ಬೇಸ್ಗಳಲ್ಲಿ ಹಾನಿಯಾಗಿದೆ, ಡ್ಯಾಮೇಜ್ಗಳಾದಂತಹ ವರದಿ ಇದೆ. ಮತ್ತು ಭಾರತದ ಸೇನಾಪಡೆ ಆರ್ಟಿಲರಿ ಗನ್ ಮೂಲಕ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯನ್ನು ತಡೆಯುವಂತಹ ಪ್ರಯತ್ನ ಮಾಡ್ತು. ಇದೆಲ್ಲವೂ ಆದ ನಂತರ ಪಾಕಿಸ್ತಾನಕ್ಕೆ ಒಂದು ಸಿಗ್ನಿಫಿಕೆಂಟ್ ಆದಂತಹ ನಷ್ಟ, ಸೇನಾ ನೆಲೆಗಳನ್ನು ಕಳೆದುಕೊಳ್ತು, ಏರ್ಬೇಸ್ಗಳ ಮೇಲೆ ದಾಳಿ ಆಯಿತು, ಜೊತೆಗೆ ಪಾಕಿಸ್ತಾನ ಸೇನೆ ಸಾಕಿದಂತಹ ಉಗ್ರರ ನೆಲೆಗಳ ಧ್ವಂಸವಾದವು. ಇಷ್ಟೆಲ್ಲ ಆದ ನಂತರ ಭಾರತ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಪಾಕಿಸ್ತಾನದ ವಿರುದ್ಧ ರೆಡಿ ಇದೆ ಅನ್ನೋದು ಅರ್ಥ ಆಯಿತು. ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಮಾಡುವಂತಹ ಚೈತನ್ಯವೇ ಇಲ್ಲ. ಯಾಕಂದರೆ ಪಾಕಿಸ್ತಾನ 24ನೇ ಬಾರಿಗೆ IMFನಿಂದ ದಿವಾಳಿಯಿಂದ ಹೊರಬರೋದಕ್ಕೆ ಲೋನ್ ತೆಗೆದುಕೊಳ್ತಾ ಇದೆ. ಜಗತ್ತಿನಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಪಾಕಿಸ್ತಾನ ವರ್ಲ್ಡ್ ರೆಕಾರ್ಡ್ ಮಾಡಿದರೆ ಅದು IMFನಿಂದ ಲೋನ್ ತೆಗೆದುಕೊಳ್ಳುವಂತಹ ವಿಷಯದಲ್ಲಿ 24ನೇ ಬಾರಿ. ಜಗತ್ತಿನ ಯಾವ ದೇಶವೂ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಯುದ್ಧ ಅಂತ ಅಂದ್ರೇನೆ ಹಣ ಖರ್ಚಾಗುತ್ತೆ. ಆ ಹಣವನ್ನು ಖರ್ಚು ಮಾಡುವಷ್ಟು ಚೈತನ್ಯ ಪಾಕಿಸ್ತಾನದ ಬಳಿ ಇಲ್ಲ. ಪಾಕಿಸ್ತಾನದ ವಿದೇಶಿ ವಿನಿಮಯದ ಸಂಗ್ರಹ ಕೇವಲ 10ರಿಂದ 15 ಬಿಲಿಯನ್ ಅಷ್ಟು ಮಾತ್ರ ಇದೆ. ಅಂದರೆ 2ರಿಂದ 3 ವಾರಕ್ಕಾಗುವಷ್ಟು ಇಂಪೋರ್ಟನ್ನು ಮಾಡಿಕೊಳ್ಳಲು ಸಾಧ್ಯವಾಗುವಷ್ಟರ ದುಡ್ಡು ಮಾತ್ರ ಇದೆ. ಹಾಗಾಗಿ ಭಾರತದಂತಹ ಮಿಲಿಟರಿ ಶಕ್ತಿಯ ರಾಷ್ಟ್ರದ ಜೊತೆಗೆ ಯುದ್ಧ ಮಾಡೋದು ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಪಾಕಿಸ್ತಾನದ ಕಡೆಯಿಂದಲೇ ಈ ರೀತಿಯಾದಂತಹ ಕದನ ವಿರಾಮದ ಪ್ರಸ್ತಾಪ ಇವತ್ತು ಮಧ್ಯಾಹ್ನ ಬಂತು. ಅದು ಮಾತುಕತೆ ಒಂದಷ್ಟು ಚಾಲ್ತಿಯಾದ ನಂತರ ಮೋದಿ ನೇತೃತ್ವದಲ್ಲಿ ಸಭೆ ನಡೀತು. ಆಗ ಕದನ ವಿರಾಮವನ್ನು ಜಾರಿ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂತು. ಆರಂಭದಿಂದಲೂ ಭಾರತಕ್ಕೆ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅನ್ನುವ ಉದ್ದೇಶವೇ ಇರಲಿಲ್ಲ. ಯಾಕಂದರೆ ಪಹಲ್ಗಾಮ್ನ ದಾಳಿಗೆ ಯಾರು ಕಾರಣಕರ್ತರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಷ್ಟೇ ಭಾರತದ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ಪಾಕಿಸ್ತಾನದ 21 ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು 9 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡ್ತು. ಅದಾದ ನಂತರವೂ ಕೂಡ ಭಾರತ ಹೇಳಿಕೆಯನ್ನು ಬಿಡುಗಡೆ ಮಾಡ್ತು, ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ನಾವು ಟಾರ್ಗೆಟ್ ಮಾಡಿಲ್ಲ, ಕೇವಲ ಉಗ್ರರ ನೆಲೆಗಳನ್ನಷ್ಟೇ ಟಾರ್ಗೆಟ್ ಮಾಡಿಕೊಂಡು ನಮಗೆ ನಾವೇ ಸ್ವಯಂ ನಿರ್ಬಂಧವನ್ನು ವಿಧಿಸಿಕೊಂಡಿದ್ದೀವಿ ಅನ್ನುವ ಹೇಳಿಕೆಯನ್ನು ಆರಂಭದಲ್ಲಿ ಬಿಡುಗಡೆ ಮಾಡ್ತು. ಅಂದರೆ ಆಪರೇಷನ್ ಸಿಂಧೂರದ ಮೊದಲ ದಿನದ ಕಾರ್ಯಾಚರಣೆ 7ನೇ ತಾರೀಕೇನಾಗಿತ್ತಲ್ಲ ಅದಷ್ಟೇ ಭಾರತದ ಉದ್ದೇಶ ಆಗಿತ್ತು. ಆದರೆ ಯಾವಾಗ ಪಾಕಿಸ್ತಾನ ಪ್ರತಿದಾಳಿಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.